ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಸಖತ್ತಾಗಿದ್ದೀನಿ. ಸೊ ಇವತ್ತು ಥರ್ಸ್ಡೇ, ನಾಳೆ ಫ್ರೈಡೇ ಐತಿ, ಶ್ರಾವಣದ ಸೆಕೆಂಡ್ ವೀಕ್. ಸೊ ಎಲ್ಲರ ಮನೆಯಲ್ಲೂ ವರಮಹಾಲಕ್ಷ್ಮಿ ಪೂಜೆನ ಆಚರಿಸ್ತಾರೆ. ಸೊ ಹೇಗೆಲ್ಲ ನೀವು ಆಚರಣೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನಮ್ಮ ಮನೆಯಲ್ಲಿ ಗ್ರ್ಯಾಂಡಾಗಿ ನಾವು ದೀಪಾವಳಿಗೆ ಆಚರಣೆ ಮಾಡ್ತೀವಿ. ಸೊ ಇವಾಗ ಸಿಂಪಲ್ಲಾಗಿ ಮಾಡ್ತೀವಿ. ಸೊ ನೋಡೋಣ ಹೇಗೆಲ್ಲ ಬರುತ್ತೆ ಅಂತಂದು. ಸೊ ನೋಡೋಣ ಬನ್ನಿ. ನಾವು ಯಾವಾಗಲೂ ಡೈನಿಂಗ್ ಟೇಬಲ್ ಮೇಲೆ ಪೂಜೆ ಮಾಡ್ತೀವಿ. ಸೊ ಇವಾಗ ಕ್ಲೀನ್ ಮಾಡ್ತಿದ್ದೀನಿ. ಒಂಥರ ನಾವು ದೀಪಾವಳಿ ಥರನೇ ಮಾಡ್ತೀವಿ ಪೂಜೆನ, ಬಟ್ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋಲ್ಲ, ಸ್ವಲ್ಪ ಸಿಂಪಲ್ಲಾಗೇ ಇರುತ್ತೆ. ಇವಾಗ ಸಾರಿನ ಫೋಲ್ಡ್ ಮಾಡ್ತಿದ್ದಾರೆ ಹೆಂಗೆ ಗುಡಿಸೋದು ಅಂತಂದು. ಕೆಲಸ ಮಾಡ್ಕೊಂತ ಸಾಂಗ್ ಕೇಳೋದ್ರಲ್ಲಿ ಮಜಾನೇ ಬೇರೆ. ಇವತ್ತು ಥರ್ಸ್ಡೇ ಈವ್ನಿಂಗ್ ಆಗಿರೋದ್ರಿಂದ ನಾವು ಪ್ರತಿ ಸರ್ತಿ ಮರುದಿನ ಪೂಜೆ ಆಯ್ತಂತಂದರೆ, ದೀಪಾವಳಿನೇ ಇರಲಿ ಶ್ರಾವಣರೇ ಇರಲಿ, ಮರುದಿನ ಪೂಜೆ ಆಯ್ತಂತಂದರೆ ಹಿಂದಿನ ದಿನ ನಾವು ಜಸ್ಟ್ ಸಾಡಿ ಫೋಲ್ಡ್ ಮಾಡಿ ಊಟಿಸಿ ಇಡ್ತೀವಿ. ಅಷ್ಟೊಂದು ಡೆಕೋರೇಷನ್ ಮಾಡಲ್ಲ, ಯಾಕಂದರೆ ಮರುದಿನ ಫುಲ್ ಕೆಲಸ ಇರುತ್ತೆ, ಅಡುಗೆದು ಮಾಡಬೇಕು. ಹಾಗಾಗಿ ಇವಾಗ ಕೊಡೋಕ್ಕೆ ಸಾರಿ ಉಟ್ಟಿಸ್ಬೇಕಲ್ಲ. ಸೊ ಈ ಬತ್ತಿ ಕುಂಕುಮದ ಹಚ್ಚಿ ಇವಾಗ ಮನೆ ಇಟ್ಟಿದ್ದೀವಿ. ಎಲ್ಲಿ ಕೂಡ ಇದೆ. ಇವಾಗ ಇವರು ಸಾರಿ ಫೋಲ್ಡ್ ಮಾಡ್ತಿದ್ದಾರೆ. ಸೊ ಒಬ್ಬರ ಕೈಯಲ್ಲಂತೂ ಅದು ಮಾಡೋಕ್ಕಾಗಲ್ಲ ಸಾರಿ ಫೋಲ್ಡು, ಇನ್ನೊಬ್ಬರು ಬೇಕೇ ಬೇಕು. ಇವಾಗ ದಾರ ಅದು ಕಟ್ಟಿ ಸಾರಿ ಉಟ್ಟಿಸ್ತಿದ್ದಾರೆ. ನಾವು ಸಾರಿ ಉಟ್ಸೋದು ನಿಮಗೆ ಇಷ್ಟ ಆಗ್ತಾಯಿದ್ರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ನಿಮ್ಮ ಮನೆಯಲ್ಲಿನೂ ಟ್ರೈ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ ಸಾರಿ ಹೆಂಗೆ ಉಟ್ಸೋದು ಅಂತ ಗೊತ್ತಾಗಲಿಲ್ಲ ಅಂತಂದರೆ, ನಾನು ಲಾಸ್ಟ್ ಇಯರಲ್ಲಿ ಮತ್ತೊಂದು ವಿಡಿಯೋ ಹಾಕಿದ್ದೆ ಶ್ರಾವಣದು. ಸೊ ಅದರಲ್ಲಿ ಫುಲ್ ಸಾರಿ ಉಡ್ಸಿದ ವಿಡಿಯೋ ಇದೆ, ಸೊ ನೋಡ್ಬೋದು. ಸೊ ಇದು ಇಷ್ಟು ಕಂಪ್ಲೀಟ್ ಆಗಿದೆ ಇವತ್ತು. ಸೊ ನಾಳೆ ಫ್ರೈಡೇ ಮಾರ್ನಿಂಗು ಸ್ವಲ್ಪ ಡೆಕೋರೇಷನ್ ಅದು ಇದು ಮಾಡಿ ಕಂಪ್ಲೀಟ್ ಮಾಡ್ತೀವಿ. ಸೊ ನೋಡೋಣ ಹೇಗೆಲ್ಲ ಆಗುತ್ತೆ ಅಂತಂದು. ಸೊ ನೋಡಿ ಎಷ್ಟು ಚೆನ್ನಾಗಿ ಪಳ ಅಂತ ಹೊಳಿತಿದ್ದಾರೆ ನಮ್ಮ ಲಕ್ಷ್ಮಿ ಅವರು. ಸೊ ಸಖತ್ತಾಗಿ ಕಾಣಿಸ್ತಿದೆಯಲ್ಲ. ಈಗ ಹಬ್ಬ ಹರಿದಿನ ಬಂದಾಗಂತೂ ಒಂಥರ ಖುಷಿನೇ. ಆ ಕಡೆ ಓಡಾಡೋದು, ಕೆಲಸ ಮಾಡೋದು, ರುಚಿಯಾಗಿರೋಂಥ ಹೋಳಿಗೆ ಊಟ ಮಾಡೋದು, ಫುಲ್ ಖುಷಿ. ಇವಾಗ ಟಿ ವಿ ನೋಡ್ಕೊತ ನಾಷ್ಟ ಮಾಡ್ತಾಯಿದ್ವಿ. ಸೊ ಕಂಪ್ಲೀಟ್ ಆಗಿದೆ ಪೂಜೆ ಎಲ್ಲನೂ. ನಮ್ಮ ಮಮ್ಮಿ ಹೋಳಿಗೆ ಮಾಡಿದ್ದಾರೆ. ಇವಾಗ ಅಡುಗೆ ಎಲ್ಲನೂ ಕಂಪ್ಲೀಟ್ ಆಗಿದ್ದೆ. ಅದನ್ನು ನೈವೇದ್ಯ ಎಷ್ಟು ಹಿಡಿಬೇಕು ಇವಾಗ. ಇವಾಗ ಪೂಜೆ ನಡೀತಿದೆ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಭಾಗ್ಯದ ಲಕ್ಷ್ಮೀ ನಮ್ಮಮ್ಮ ನೀ ಸೌಭಾಗ್ಯ ಮಂಗಲ ಮಾಡುವೆನಾ, ಮಂಗಲ ಮಾಡುವೆ ಲಕ್ಷ್ಮೀ ದೇವಿಗೆ ಮಂಗಲ ಮಾಡುವೆನಾ. ಮೊದಲು ಮುತ್ತೈದೆಯವರಿಗೆ ಊಟ ಬಡಿಸ್ಬೇಕು. ಸೊ ಹಾಗಾಗಿ ದೀಡ್ ನಮಸ್ಕಾರ ಹಾಕಿ ಪೂಜೆ ಮಾಡ್ತಿದ್ದಾಳೆ ಅಕ್ಕ. ಸೊ ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ಗೈಸ್. ಸೊ ಇವತ್ತಿನ ದಿನ ಇಷ್ಟ ಆಗಿತ್ತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.